ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ನೆನ್ನೆ ತೋರಿಸಿರೋ ಥರ ಪ್ರೇಮ ನೀರು ಖಾಲಿ ಆಗಿರುತ್ತೆ ಅಂತ ನೀರು ತಗೊಳಕ್ಕೆ ಬರ್ತಾರೆ. ಆದರೆ ಡೈನಿಂಗ್ ಟೇಬಲ್ ಮೇಲೆ ಊಟ ಇದ್ದಿದ್ದು ನೋಡಿ ಊಟ ಇದೆ, ತುಂಬ ಹಸ್ವಾಗ್ತಿದೆ, ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತು ಮೊಸರು ಹಾಕೊಂಡು ಕೂತಿರ್ತಾಳೆ. ಇನ್ನೇನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಅಷ್ಟರಲ್ಲಿ ರಾಜೇಶ್ವರಿ ಮೇಲಿಂದ ಬಂದ್ಬಿಟ್ಟು ಯಾರದು ಅಂತ ಕರೀತಾಳೆ. ಪಂಚಮಿನ ಅಂತ ಹೇಳಿದೆ, ಬಿಕಾಸ್ ಪಂಚಮಿಗೆ ಮಾತು ಬರಲ್ಲ, ಹಂಗಾಗಿ ಅವಳು ಅಂತ ಅಂದ್ಕೊಂಡು ಹೇಳ್ತಾಳೆ. ಅದಾದಮೇಲೆ ಪೂರ್ವಿನ ಅಂತ ಕೇಳ್ತಾಳೆ, ಅವಳೇನು ಮಾತಾಡಲ್ಲ. ಅದಾದಮೇಲೆ ರಾಜೇಶ್ವರಿ ಫುಲ್ ಎದ್ರುಕೊಂಡು ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆಗೆ ಬಂದು ನೋಡ್ತಾಳೆ. ಆವಾಗ ಪ್ರೇಮ ನಾನು ಅತ್ತೆ ನಾನೇ ಅಂತ ಫುಲ್ ಎದ್ದು ನಿಂತ್ಕೊಂಡು ಜೋರಾಗಿ ಹೇಳ್ತಾಳೆ. ಆಗ ರಾಜೇಶ್ವರಿ ಫುಲ್ಲು ಪ್ರೇಮ ಅಂತ ಹೇಳ್ತಾಳೆ. ಆವಾಗ ಅತ್ತೆ ನಾನೇ, ಯಾಕೋ ತುಂಬ ಹಸಿವಾಗ್ತಿತ್ತು, ಅದಕ್ಕೆ ಮೊಸರನ್ನ ತಿನ್ನೋಣ ಅಂತ ಬಂದೆ ಅಂದ್ಬಿಟ್ಟು ಮೊಸರನ್ನ ತಿಂತಾಳೆ. ನಿಮಗೂ ಬೇಕಾ ಅತ್ತೆ ಅಂದ್ಬಿಟ್ಟು ವಿಚಿತ್ರವಾಗಿ ತಗೊಳ್ಳಿ ತಿನ್ನಿ ಅತ್ತೆ ಅಂತ ಫೋರ್ಸ್ ಮಾಡ್ತಿರ್ತಾಳೆ. ಇನ್ನೇನು ಅವಳ ಬಾಯಿ ಹತ್ರ ಅವಳ ಕೈ ಹೋಗಬೇಕು, ಅಷ್ಟರಲ್ಲಿ ದೆವ್ವ ಅಂತ ರಾಜೇಶ್ವರಿ ತಿರುಗಿಸ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದು ಮನೆಯವರೆಲ್ಲ ಬರ್ತಾರೆ. ಫಸ್ಟ್ ಅವಳ ಗಂಡ ಬರ್ತಾನೆ, ಅದಾದಮೇಲೆ ಈ ಕಡೆಯಿಂದ ಪೂರ್ವಿ ಮತ್ತು ಕಲ್ಯಾಣಿ ಬರ್ತಾರೆ, ಪಂಚಮಿ ಎಲ್ಲ ಬರ್ತಾರೆ. ಅದಾದಮೇಲೆ ಇವಳು ಮೊಸರನ್ನ ಅಂತ ಹೇಳ್ತಿರ್ತಾಳೆ. ಅದನ್ನು ಕೇಳಿದ್ದು ರಾಜೇಶ್ವರಿ ಗಂಡ, ಏನು ಮೊಸರನ್ನ ಬೇಕಂತ ಅಂದರೆ ಹೋಗು ಅಡುಗೆ ಮನೇಲಿದೆ ತಿನ್ನು, ಯಾಕೆ ಹಿಂಗೆ ಇಷ್ಟೊತ್ತು ರಾತ್ರಿ ಎದ್ಬಿಟ್ಟು ಮೊಸರನ್ನ ಅಂತಿದ್ಯಾ, ಪೂರ್ವಿ ಹೋಗು ನಿಮ್ಮಮ್ಮಗೆ ಮೊಸರನ್ನ ತಗೊಂಬ ಅಂತ ಅವರಪ್ಪ ಹೇಳಿದಾಗ, ಅಲ್ಲ ರೀ ಮೊಸರನ್ನ ಅಂತ ಮತ್ತೆ ಹೇಳ್ತಾಳೆ. ಅವಾಗ ಅದೇ ಮೊಸರನ್ನೇ ಹೇಳ್ತಾ ಇರೋದು ಅಂತ ಅಂದಾಗ ಇನ್ನೂ ಗಲಾಟೆ ಜಾಸ್ತಿ ಆಗುತ್ತೆ. ಇದನ್ನು ಕೇಳಿಸ್ಕೊಂಡಿದ್ದು ಮಹಾದೇವ ಮತ್ತು ಕಾವ್ಯನೂ ಮೇಲಿಂದ ಬರ್ತಾಳೆ. ಅದಾದಮೇಲೆ ರಾಮ್ ಸಡನ್ ಎದ್ದು ನೋಡ್ತಾನೆ, ಪ್ರೇಮ ಬೆಡ್ಡಲ್ಲಿರಲ್ಲ, ಏನೋ ಆಗಿದೆ ಅಂದ್ಬಿಟ್ಟು ರಾಮ್ ಸಹ ಅಲ್ಲಿಗೆ ಬರ್ತಾನೆ. ಬಂದಮೇಲೆ ಏನಾಯಿತು ಅಂತ ಕೇಳಿದಾಗ ಕಲ್ಯಾಣಿ ಹತ್ರ ಹೋಗ್ಬಿಟ್ಟು, ಅಕ್ಕ ಪ್ರೇಮ ಇಲ್ಲೇ ಕೂತ್ಕೊಂಡು ಮೊಸರನ್ನ ತಿಂತಾಯಿದ್ಲು ಅಕ್ಕ, ನನಗೂ ಬೇಕಾ ಅಂತ ಕೇಳಿದ್ಲು, ದೆವ್ವ ಅಕ್ಕ ಅಂತ ಹೇಳಿದಾಗ ಕಾವ್ಯ ಇದ್ದವಳು, ನಮ್ಮ ಅಕ್ಕ ಬದುಕಿದ್ದಾಳೆ, ನಮ್ಮ ಅಕ್ಕನ್ನ ದೆವ್ವ ಅಂತ ಕರಿಬೇಡಿ ಅಂತ ಹೇಳ್ತಾಳೆ. ಇವನ್ ಮಹಾದೇವನೂ ಅಷ್ಟೇ, ಚಿಕ್ಕಮ್ಮ ಪ್ರೇಮ ಅವ್ರು ಬದುಕವ್ರೆ, ನೀನು ಹಂಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಅದಾದಮೇಲೆ ರಾಮ್ ಕೂಡ ಅದನ್ನೇ ಹೇಳ್ತಾನೆ. ಅದಾದಮೇಲೆ ರಾಜೇಶ್ವರಿ ಗಂಡ, ನೀನು ಯಾಕೆ ಇಲ್ಲಿ ಕೆಳಗೆ ಬಂದೆ, ನೀನು ಮಲಗಲ್ಲ, ಮಲಗೋರ್ನು ಬಿಡಲ್ಲ, ಬಾ ಮಲಗೋಣ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಎಲ್ಲರೂ ಜಾಗ ಖಾಲಿ ಮಾಡ್ತಾರೆ ಅಲ್ಲಿಂದ. ಇಲ್ಲಿಗೆ ಪ್ರೇಮ ಎಲ್ಲಿ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು ರಾಮ್ ಫುಲ್ ಟೆನ್ಷನ್ ಹುಡುಕ್ತಾ ಇರ್ತಾನೆ. ಅದಾದಮೇಲೆ ಮಹಾದೇವನೂ ಹುಡುಕ್ತಾನೆ, ಹಂಗೆ ಡೈನಿಂಗ್ ಟೇಬಲ್ ಕೆಳಗಡೆ ಅಲ್ಲಿ ಇಲ್ಲೆಲ್ಲ ಹುಡುಕ್ತಾನೆ. ಅದಾದಮೇಲೆ ಪ್ರೇಮ ಮೊಸರನ್ನ ತಟ್ಟೆ ಸಮೇತನೇ ಹೋಗಿರ್ತಾಳಲ್ಲ, ಸೊ ಮೊಸರನ್ನ ತಟ್ಟೆ ಸಮೇತ ನಾಳೆಗೆ ಚಿಕ್ಕೊಂಡು ಬರ್ತಾಳೆ. ಅದಾದಮೇಲೆ ಅದನ್ನು ನೋಡಿದ ರಾಮ, ಏನಕ್ಕೆ ಹಿಂಗೆ ಮಾಡಿದೆ ಅಂದ್ಬಿಟ್ಟು ಅವಳಿಗೆ ಗಿಂಚ್ತಾಳೆ. ಅದಾದಮೇಲೆ ಅವಳನ್ನ ರೂಮಿಗೆ ಕರ್ಕೊಂಡೋಗಿ ಕೂರಿಸ್ತಾರೆ. ಅದು ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಮೇಲಿಂದ ರಾಮ್ಗೆ SP ಕಡೆಯಿಂದ ಫೋನ್ ಬರುತ್ತೆ. ಏನಪ್ಪ ಅಂತ ಅಂದರೆ ಭರತ್ ಮಾಡಿರೋ ಕೆಲಸ ವೀಡಿಯೋನ ಅವರು SP ಕಳಿಸಿರ್ತಾರೆ. ಅದನ್ನು ನೋಡಿದ SP, ಇದನ್ನು ನಾವು ಹೊರಗಡೆ ಬಿಟ್ಟರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಹಾಳಾಗುತ್ತೆ, ಈ ಥರ ಮಾಡೋದು ಬೇಡ, ನೀವು ನನ್ನನ್ನು ಡೈರೆಕ್ಟಾಗಿ ಬಂದು ಮೀಟ್ ಮಾಡಿ ಅಂತ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಆವಾಗ ಪ್ರೇಮ ಇದ್ದವಳು ಹೇಳ್ತಾಳೆ, ಸರಿ ರಾಮ್ ನೀನು ಹೋಗು, ಬೇಗ ಹೋಗಿ ಬಂದ್ಬಿಡು ಅಂತ ಅಂದಾಗ, ಏನಕ್ಕೆ ಬೇಗ ಹೋಗಿ ಬರಬೇಕು ಅಂತ ಕೇಳಿದಾಗ, ಇವತ್ತು ನಿನ್ನ ಮತ್ತು ಸ್ನೇಹನ ಮದುವೆ ದಿನಾಂಕ ಫಿಕ್ಸ್ ಮಾಡ್ತಾರಲ್ವ, ಸೊ ಬೇಗ ಹೋಗ್ಬಾ ಅಂತ ಹೇಳಿದ್ದು ಕೇಳಿ ಮಹಾದೇವ, ಇಂಥದ್ದೊಂದು ಸೀನ್ನ ನಾನು ನೋಡ್ತಾ ಇದ್ದೀನಲ್ಲ ಅಂತ ನಗಾಡ್ತಾನೆ. ಅದಾದಮೇಲೆ ಮಹಾದೇವ ಮತ್ತು ಕಾವ್ಯ ಎಲ್ಲರೂ ರಾಮ್ ಕಾಲು ಎಳಿತಾರೆ. ಅಂದರೆ 2 ಮದುವೆ ಆಗ್ತಾ ಇದ್ದಾನೆ, ನಾನು ನನ್ನ ಹೆಂಡ್ತೀರು ಅನ್ನೋ ಹಾಡನ್ನೆಲ್ಲ ಹೇಳ್ಕೊಂಡು ಅವನ್ನ ಕಾಲು ಎಳಿತಾರೆ. ಇಲ್ಲಿ ಫುಲ್ ಎದ್ರುಕೊಂಡಿರ್ತಾಳೆ ಸ್ನೇಹ. ನಿನ್ನೆ ಎಪಿಸೋಡಲ್ಲಿ ಫುಲ್ ಪ್ರೇಮ ಅವಳನ್ನ ಎದುರಿಸಿರ್ತಾಳೆ. ಸೊ ಅವಳು ದೇವ್ರ ಮನೇಲೇ ಕೂತಿರ್ತಾಳೆ. ವಾಣಿ ಅವ್ರ ಮನೆಯೇ ಕೆಲಸದವಳಾಗಿರೋದ್ರಿಂದ ಸ್ನೇಹ ಅವರಪ್ಪ ಮೇಲಿಂದ ಬರ್ತಾರೆ. ಬಂದುಬಿಟ್ಟು, ಹೋಗಮ್ಮ ವಾಣಿ, ಇಷ್ಟೊತ್ತಾದರೂ ಇನ್ನೂ ದೇವ್ರ ಮನೆ ಬಾಗಿಲು ತೆಗ್ದಿಲ್ಲ, ಹೋಗಿ ತೆಗಿಯೋಗು ಅಂತ ಹೇಳಿ ತೆಗೆಸ್ತಾರೆ. ಆವಾಗ ವಾಣಿ, ಅಯ್ಯೋ ಸ್ನೇಹಕ್ಕ ಇಷ್ಟು ಬೇಗ ಪೂಜೆ ಮಾಡ್ತಿದ್ದೀರಾ ಬಂದು ಅಂತ ಎಲ್ಲ ಗೊತ್ತಿದ್ದು ನಾಟಕ ಆಡ್ತಾಳೆ. ಅದಾದಮೇಲೆ ಅವರಪ್ಪ ಬಂದು,
ಏನಾಯಿತು ಅಂತೆಲ್ಲ ಕೇಳಿದಾಗ ದೆವ್ವ ಅಪ್ಪ ಆ ಪ್ರೇಮ ಬಂದಿದ್ಲು, ನಾನು ಇಲ್ಲಿಂದ ಬಂದುಬಿಟ್ರೆ ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳವಳೆ, ನಾನು ಬರಲ್ಲ ಅಂತ ಹೇಳ್ತಾಳೆ. ಅದು ಅವಾಗ ಅವ್ರ ಅಪ್ಪ ನೋಡು ನಾನು ನಿನ್ನ ಜೊತೆ ಇದ್ದೀನಿ, ನಿನಗೇನು ನಾನು ಆಗಕ್ಕೆ ಬಿಡಲ್ಲ ಅಂತ ಅಂದು ಅವಳನ್ನ ಹೊರ್ಗಡೆ ಕರೆಸ್ತಾರೆ. ಇದಾಗಿದ್ದನ್ನೆಲ್ಲ ವಾಣಿ ಕಾಲ್ ಮಾಡಿ ಪ್ರೇಮಂಗೆ ಹೇಳ್ತಾಳೆ. ಅಲ್ಲಿಗೆ ಮುಗಿಯುತ್ತೆ. ನಾಳಿನ ಎಪಿಸೋಡಲ್ಲಿ ಭರತ್ನ SP ಅವರು ಬಂದು ಅವನಿಗೆ ಹೊಡೆದು ಅವನ್ನ ಮನೆಯಿಂದ ಹೊರಗಡೆ ಹಾಕಿ ಅವನ್ನ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಮಹಾದೇವ ಬಂದು ನೋಡು ಭರತ್, ಪೊಲೀಸಪ್ಪ ನೀನು ಅವತ್ತು ಇಲ್ಲಿ ನಿಂತಿದ್ದೆ, ನಾನು ಇಲ್ಲಿ ಕೂತಿದ್ದೆ, ಇವಾಗ ನೋಡು ಹೆಂಗಾಯಿತು, ನನ್ನನ್ನು ಕಾಪಾಡೋಕ್ಕೇನೋ ಕಾವ್ಯ ಇದ್ಲು, ನಿನ್ನನ್ನು ಯಾರು ಕಾಪಾಡ್ತಾರೆ ಅಂತ ನಗಾಡ್ತಾರೆ. ಅದೇ ನಾಳಿನ ಅಪ್ಡೇಟ್.